ಹಾಯ್ ಹಲೋ ಫ್ರೆಂಡ್ಸ್, ನಾನು ಕುಸುಮ ಕುಕ್ಕಿಂಗ್ ಚಾನಲ್. ನಾವಿವತ್ತು ಮಟನ್ ಸಾಂಬಾರು ಮಾಡ್ತಿದ್ದೇವೆ. ಅದಕ್ಕೆ ಬೇಕಾದ ಮೊದಲಿಗೆ 3 ಈರುಳ್ಳಿಗಳನ್ನು ತೆಗೆದುಕೊಂಡು ದೊಡ್ಡದಾಗಿ ಕಟ್ ಮಾಡಿಕೊಳ್ಳಬೇಕು. ಅದರ ಜೊತೆ ಬೆಳ್ಳುಳ್ಳಿ, ಶುಂಠಿ, ಅರಿಶಿಣವನ್ನು ತೆಗೆದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ನಂತರ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಸ್ವಲ್ಪ ತುಪ್ಪ ಮತ್ತು ಆಯಿಲನ್ನು ಹಾಕಬೇಕು. ನಂತರ ತೊಳೆದಿಟ್ಟುಕೊಂಡ 1 kg ಮಟನನ್ನು ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸ್ ಮಾಡಿ ಫ್ರೈ ಥರ ಆಗಬೇಕು. ಅದರ ಜೊತೆಗೆ ಈರುಳ್ಳಿ ಖಾರವನ್ನು ಸೇರಿಸಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈರುಳ್ಳಿ ಖಾರದ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಕುಕ್ಕರನ್ನು ಬಂದ್ ಮಾಡಿ 5 ವಿಶಿಲು ಬರಿಸಬೇಕು. ಮಸಾಲೆ ಪೌಡರ್, ಖಾರದ ಪುಡಿ, ಧನಿಯಾ ಪೌಡರ್, ಇದು ಟೊಮೆಟೊ. ಒಂದು ಸಣ್ಣ ಪಾತ್ರೆಯಲ್ಲಿ ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಳ್ಳಬೇಕು. ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳಬೇಕು. ಮಿಕ್ಸಿ ಜಾರಿಗೆ ತುರಿದ ತೆಂಗಿನಕಾಯಿಯನ್ನು ಹಾಕಿ ಗಸಗಸೆಯನ್ನು ಸೇರಿಸಬೇಕು. ನಂತರ ಸ್ವಲ್ಪ ವಾಟರನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಅದರ ಜೊತೆಗೆ ಟೊಮೆಟೊ, ಸಾಂಬಾರು ಸೊಪ್ಪು ಎಲ್ಲವನ್ನು ಸೇರಿಸಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಈಗ ರುಬ್ಬಿಟ್ಟುಕೊಂಡ ಕಾಯಿ ಮಸಾಲೆಯನ್ನು ಕುಕ್ಕರಿಗೆ ಹಾಕಬೇಕು. ಅದರ ಜೊತೆಗೆ ರುಬ್ಬಿದ ಮಸಾಲೆಯನ್ನು ಕೂಡ ಸೇರಿಸಬೇಕು. ಈಗ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿಕೊಂಡು ನೀರನ್ನು ಹಾಕಿಕೊಳ್ಳಬೇಕು. ಈಗ ಕಲ್ಲುಪ್ಪು, ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು. 2 ವಿಶಿಲನ್ನು ಬರಿಸಿ ನೋಡಿ. ಈಗ ಮಟನ್ ಸಾಂಬಾರ್ ರೆಡಿಯಾಗಿದೆ. ಹೀಗೆ ಗಟ್ಟಿಯಾಗಿ ಬರುತ್ತದೆ. ನಿಮ್ಮ ಮನೆಯಲ್ಲೂ ಮಾಡಿಕೊಳ್ಳಿ. ರೆಡಿ ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ.